ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾದ ಮೂವಿ ಲೋಕ. ನಾನು ತರುಣ್ ಲೋಕೇಶ್. ಅನೇಕ ಸ್ಟಾರ್ ನಟರ ಸಿನಿಮಾಗಳು ಅನೌನ್ಸ್ ಮಾಡುತ್ತೆ. ಕೆಲವೊಂದಿಷ್ಟು ಸಿನಿಮಾಗಳು ಆವರೇಜ್ ಆಗುತ್ತೆ, ಕೆಲವೊಂದಿಷ್ಟು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಸಹಿತ ಆಗುತ್ತೆ. ಆದ್ರೆ ಸಿನಿಮಾ ಹೆಸರಲ್ಲೇ ಐಪ್ ಅನ್ನ ಹುಟ್ಟಿಸಿ ಅದಕ್ಕೆ ನಿಂತು ಹೋದಂತಹ ಅನೇಕ ಸಿನಿಮಾಗಳಿದೆ. ಆ ಸಿನಿಮಾಗಳ ಲೀಸ್ಟೇ ಇವತ್ತಿನ ಕಾಂಟೆಂಟ್. ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಧ್ರುವ ಸರ್ಜಾ ಅವರು ದುಬಾರಿ ಅಂತ ಒಂದು ಸಿನಿಮಾ ಮಾಡಬೇಕಿತ್ತು. ಈ ಸಿನಿಮಾದ ಪೋಸ್ಟರ್ ಸಹಿತ ರಿಲೀಸ್ ಆಗಿತ್ತು. ಇದು ನಂದ ಕಿಶೋರ್ ಅವರು ಡೈರೆಕ್ಷನ್ ಮಾಡಬೇಕಿತ್ತು. ಆದ್ರೆ ಮಾರ್ಟಿನ್ ಸಿನಿಮಾದ ಬಿಸಿ ಶೆಡ್ಯೂಲ್ ಶೂಟಿಂಗ್ ಕಾರಣದಿಂದನೋ ಅಥವಾ ಪೊಗರು ಮಿಕ್ಸ್ ರಿವ್ಯೂ ತಗೊಂಡು ಸಾಕಷ್ಟು ಡೈರೆಕ್ಷನ್ ಅಲ್ಲಿ ಎಡವಿದೆ, ಸ್ಕ್ರೀನ್ ಪ್ಲೇ ಸರಿ ಇಲ್ಲ ಅಂತ ಕಾರಣದಿಂದ ಏನಾದ್ರು ಆ ಸಿನಿಮಾವನ್ನ ಧ್ರುವ ಸರ್ಜಾ ಅವರು ಅರ್ಧಕ್ಕೆ ನಿಲ್ಲಿಸಿದ್ರು ಗೊತ್ತಿಲ್ಲ. ಬಟ್ ಸಿನಿಮಾ ಪೋಸ್ಟರ್ ಮಾತ್ರ ತುಂಬಾ ಹೈಪ್ ಆಗಿತ್ತು. ಆ ಸಿನಿಮಾವನ್ನ ಧ್ರುವ ಸರ್ಜಾ ಅವರು ಅರ್ಧಕ್ಕೆ ಬಿಟ್ಟರು ಅಂತಾನೆ ಹೇಳಬಹುದು. ಪಿ ಅಂತ ನೆಕ್ಸ್ಟ್ ಸಿನಿಮಾ ಯಾವುದು ಅಂದ್ರೆ ಉಪ್ಪಿರಪ್ಪಿ ಅಂತ. ಯಾರ್ದು ಸಿನಿಮಾ ಅಂದ್ರೆ ಉಪೇಂದ್ರ ಅವರು ಹಾಗೂ ರಚಿತಾರಾಮ್ ಅವರು ನಟನೆ ಮಾಡಬೇಕಾದಂತ ಸಿನಿಮಾ. ಈ ಸಿನಿಮಾದ ಪೋಸ್ಟರ್ ಸಹಿತ ರಿಲೀಸ್ ಆಗಿತ್ತು. ಸಿನಿಮಾ ಪೋಸ್ಟರ್ ತುಂಬಾ ಹೈಪ್ ಸಹಿತ ಆಗಿತ್ತು ಆಗಿನ ಕಾಲಕ್ಕೆ. ಬಟ್ ಈ ಸಿನಿಮಾವನ್ನ ಅರ್ಧಕ್ಕೆ ಕೈ ಬಿಡ್ತಾರೆ. ಏನಕ್ಕೋಸ್ಕರ ಅಂತ ಇನ್ನು ರೀಸನ್ ಯಾವುದು ಕಂಡು ಬಂದಿದೆ. ಶೂಟಿಂಗ್ ಏನು ನಡೆದಿರ್ಲಿಲ್ಲ ಅಂತ ಬಂದಿರುವಂತ ಮಾಹಿತಿ. ನೆಕ್ಸ್ಟ್ ಸಿನಿಮಾ ಯಾವುದು ಅಂದ್ರೆ ಗೋಲ್ಡ್ ರಿಂಗ್ ಅಂತ. ಈ ಸಿನಿಮಾದ ಪೋಸ್ಟರ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸಬೇಕಾದಂತ ಸಿನಿಮಾ ಗೋಲ್ಡ್ ರಿಂಗ್ ಎಂಬ ಒಂದು ಸಿನಿಮಾ. ಈ ಸಿನಿಮಾವನ್ನ ಅರ್ಧಕ್ಕೆ ಕೈ ಬಿಡ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಏನಕ್ಕೆ ಕಾರಣ ಅಂತ ಇನ್ನು ತಿಳಿದು ಬಂದಿಲ್ಲ. ಬಟ್ ಟೈಟಲ್ ಏನೋ ಅವಾಗಿನ ಕಾಲಕ್ಕೆ ತುಂಬಾ ಕ್ಯಾಚಿ ಆಗಿತ್ತು ಗೋಲ್ಡ್ ರಿಂಗ್ ಅಂತ. ನನ್ಗೇನೋ ಈಗ ಅಷ್ಟು ಕ್ಯಾಚಿ ಆಗಿಲ್ಲ. ಏನ್ ಕತೆ ಸರಿಯಾಗಿರ್ಲಿಲ್ವೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಏನಾದ್ರು ಕೈ ಬಿಟ್ರೇನೋ ದರ್ಶನ್ ಅವರು ಇನ್ನೂ ತಿಳಿದು ಬಂದಿಲ್ಲ. ಇದೆಲ್ಲ ಆದ ನಂತರ ಮೋದಿ ಎಂಬ ಸಿನಿಮಾ. ಉಪೇಂದ್ರ ಅವರು ನಟನೆ ಮಾಡಬೇಕಿತ್ತು ಆ ಸಿನಿಮಾವನ್ನ. ಪೋಸ್ಟರ್ ಸಹಿತ ರಿಲೀಸ್ ಆಗಿತ್ತು. ಬಟ್ ಏನಕ್ಕೋಸ್ಕರ ಆ ಸಿನಿಮಾವನ್ನ ಅರ್ಧಕ್ಕೆ ಕೈ ಬಿಟ್ರೋ ಗೊತ್ತಿಲ್ಲ. ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ ತುಂಬಾ ಹೈಪ್ ಸಹಿತ ಆಗಿತ್ತು. ಯಾಕೆ ಕಾರಣ ಏನು ಅಂದ್ರೆ ಆ ಸಿನಿಮಾದ ಟೈಟಲ್ ಮೋದಿ ಅಂತ ಹೆಸರಿಟ್ಕೊಂಡಿದ್ರು. ನರೇಂದ್ರ ಮೋದಿ ಅವ್ರಿಗೆ ಏನಾದ್ರು ಸಂಬಂಧಪಟ್ಟಂತ ಕಥೆಯ ಗೊತ್ತಿಲ್ಲ. ಬಟ್ ಅರ್ಧಕ್ಕೆ ಕೈ ಸಿನಿಮಾವನ್ನ ಕೈ ಬಿಟ್ರು. ಇದೆಲ್ಲ ಆದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಕಿ ಬಾಯ್ ಅವರ ಸಿನಿಮಾ ಕಿರಾತಕ ಸಿನಿಮಾ ಪೋಸ್ಟರ್ ಸಹಿತ ರಿಲೀಸ್ ಆಗಿತ್ತು. ಕೆಲವೊಂದಿಷ್ಟು ಶೂಟ್ ಆಗಿತ್ತು ಎಂಬ ಒಂದು ಮಾಹಿತಿ ಸಹಿತ ತಿಳಿದು ಬಂದಿದೆ. ಆದ್ರೂ ಆ ಸಿನಿಮಾಗೆ ಏರ್ ಕಟ್ ಸಹಿತ ಮಾಡ್ತಿದ್ರು ಕಿರಾತಕ 2. ಆದ್ರೆ KGF ಚಾಪ್ಟರ್ 1 ಹ್ಯೂಜ್ ಸಕ್ಸಸ್ ಕಾರಣದಿಂದ ಆ ಸಿನಿಮಾವನ್ನ ಕೈ ಬಿಟ್ಟರು. ಜನಗಳು ಈ ರೀತಿ ಕಥೆಯನ್ನು ಒಪ್ಕೊಳ್ಳೋದಿಲ್ವ ಅಂತ ಭಾವಿಸಿ ಆ ರೀತಿಯಲ್ಲಿ ಸಿನಿಮಾಗಳನ್ನ ಮಾಡಬೇಕು ಎಂಬ ಒಂದು ಥಿಂಕಿಂಗ್ ಏನಾದ್ರು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಬಂತೋ ಗೊತ್ತಿಲ್ಲ. ಬಟ್ ಆ ಸಿನಿಮಾವನ್ನ ಅರ್ಧಕ್ಕೆ ಕೈ ಬಿಟ್ರು. ಐ ಥಿಂಕ್ ಆ ಸಿನಿಮಾ ರಿಲೀಸ್ ಆಗಿದೆಯಾ, ಬೇರೆ ಯಾರು ನಟನೆ ಮಾಡಿದ್ದಾರ ಅಂತ ನಾನು ಭಾವಿಸ್ತೀನಿ. ಟ್ರೈಲರ್ ನೋಡಿದೀನಿ, ಅಷ್ಟಾಗಿ ನಂಗೂ ನೆನಪಿಲ್ಲ. ಇದೆಲ್ಲ ಆದ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಸಿಂಧೂರ ಲಕ್ಷ್ಮಣ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು. ಬಟ್ ಅದು ಪೋಸ್ಟರ್ ಏನು ಸಹಿತ ರಿಲೀಸ್ ಆಗಿರ್ಲಿಲ್ಲ ಅಂತ ನಾನು ಭಾವಿಸ್ತೀನಿ. ಆದ ಕಾರಣ ಅದು ಒಬ್ಬ ಫ್ಯಾನ್ ಮೇಡ್ ಪೋಸ್ಟರ್ ಸಹಿತ ಹರಿದಾಡ್ತಾ ಇತ್ತು. ಬಟ್ ಉಮಾಪತಿ ಅವರು ಹಾಗೂ ದರ್ಶನ್ ಅವರ ಕಾಂಟ್ರವರ್ಸಿ ಕಾರಣದಿಂದ ಈ ಸಿನಿಮಾವ ರಿಲೀಸ್ ಮಾಡಕ್ಕಾಗ್ಲಿಲ್ಲ. ಅದೆಲ್ಲ ಆದ ನಂತರ ಕಾಟೇರ ಸಿನಿಮಾವನ್ನ ರಿಲೀಸ್ ಮಾಡ್ತಾರೆ. ತುಂಬಾ ಯೂಸ್ ಸಕ್ಸಸ್ ಆಗುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳಬಹುದು. ಬಾದ್ಶಾ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು. ಇದು ಕಿಚ್ಚ ಸುದೀಪ್ ಅವರ ಸಿನಿಮಾ ಅಲ್ಲ, ಶಿವರಾಜ್ ಕುಮಾರ್ ಅವರ ಸಿನಿಮಾ. ಯಾವ ಕಾರಣದಿಂದ ಈ ಸಿನಿಮಾವನ್ನ ಅರ್ಧಕ್ಕೆ ಕೈ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಇದರ ಡೈರೆಕ್ಟರ್ ಯಾರು ಅಂದ್ರೆ ಆರ್ ಚಂದ್ರ ಅವರು ಡೈರೆಕ್ಷನ್ ಮಾಡಬೇಕಿತ್ತು. ಬಟ್ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಈ ಸಿನಿಮಾವನ್ನ ಅರ್ಧಕ್ಕೆ ಕೈ ಬಿಟ್ರಂತೆ. ಅದೆಲ್ಲ ಆದ ನಂತರ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಯಾವ್ದು ಬರ್ಬೇಕಿತ್ತು ಅಂದ್ರೆ ವೀರ ಮದಕರಿ ನಾಯಕ ಎಂಬ ಒಂದು ಸಿನಿಮಾ ಬರ್ಬೇಕಿತ್ತು. ಇದು ಶೂಟಿಂಗ್ ಸಹಿತ ಆಗಿತ್ತು. ದರ್ಶನ್ ಅವರೇ ಸ್ವತಃ ಹೇಳಿಕೆ ಸಹಿತ ಕೊಟ್ಟಿದ್ರು, ಈ ಸಿನಿಮಾವನ್ನ ಶೂಟಿಂಗ್ ಮಾಡಿದೀವಿ, ಬಟ್ ಸಿನಿಮಾದ ಕತೆ ನಮ್ಗೆ ಕೈಗೆ ಗ್ರಿಪ್ ಸಿಗ್ಲಿಲ್ಲ. ಆದ ಕಾರಣದಿಂದ ರಾಕ್ಲೈನ್ ವೆಂಕಟೇಶ್ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ, ಪ್ರೊಡ್ಯೂಸರ್ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಈಗ ಕೈ ಬಿಡೋಣ, ಸದ್ಯಕ್ಕೆ ಕೈ ಬಿಟ್ಟಿರೋಣ, ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿದಂತೆ ಈ ಸಿನಿಮಾವನ್ನ ಅರ್ಧಕ್ಕೆ ಕೈ ಬಿಡ್ತಾರೆ. ಈ ರೀತಿ ಅನೇಕ ಸ್ಟಾರ್ ನಟರ ಸಿನಿಮಾಗಳು ಅರ್ಧಕ್ಕೆ ಕೈ ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಯಾವುದು ತುಂಬಾ ಕ್ಯಾಚಿ ಆಗಿದೆ, ಯಾವ್ದು ತುಂಬಾ ಹೈಪ್ ಮಾಡಿತ್ತು ಅಂತ ಸಿನಿಮಾಗಳನ್ನ ಮಾತ್ರ ನಾನು ಹೆಸರನ್ನ ತಗೊಂಡ್ಬಂದು ನಿಮ್ ಮುಂದೆ ವ್ಯಕ್ತಪಡಿಸಿದ್ದೀನಿ. ನಿಮ್ ಪ್ರಕಾರ ಯಾವ್ದಾದ್ರು ಸಿನಿಮಾಗಳು ಬಿಟ್ಟಿದೀನೋ, ಅಕಸ್ಮಾತ್ ನಿಮ್ಮ ಪ್ರಕಾರ ಯಾವ್ದಾದ್ರು ಸಿನಿಮಾಗಳು ಇತ್ತೋ ಅದು ಕಮೆಂಟ್ ಮುಖಾಂತರ ಬರ್ತಿರ್ತೀನಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನಿಮ್ಮ ಜೀವನ.